ರಾಜಾರಾಮ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ನನ್ನ ಹೋಮ್ವರ್ಕ್ ತಪ್ಪಿದ್ರೆ, ಯಾಕಂದ್ರೆ ಸಾಕಷ್ಟು ಹುಡುಕ್ದೆ, ಈ ಅಂಕಿಅಂಶಗಳು ಸರಿ ಇರಬಹುದು ಅನ್ನೋ ವಿಶ್ವಾಸದೊಂದಿಗೆ ಕೇಳ್ತಾ ಇದ್ದೀನಿ. ಅಂಕಿಅಂಶ ತಪ್ಪಿದ್ರೆ ಸರಿಪಡಿಸಿ ನೀವು ಹೇಳ್ತೀರಿ ಅನ್ನೋ ವಿಶ್ವಾಸದೊಂದಿಗೆ. ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 14ಕ್ಕೂ ಹೆಚ್ಚು ಬೃಹತ್ ಜಲಾಶಯಗಳು, 5ಕ್ಕೂ ಹೆಚ್ಚು ಭಾರಿ ನೀರಾವರಿ ಯೋಜನೆಗಳು, 230 ಜಲಾಶಯಗಳು, 75 ಭಾರಿ ಹಾಗೆ ಮಧ್ಯಮ ನೀರಾವರಿ ಜಲಾಶಯಗಳು, 135 ಸಣ್ಣ ನೀರಾವರಿ ಜಲಾಶಯಗಳು. ಇಷ್ಟೆಲ್ಲ ಇದ್ರೂ ಕೂಡ ಬರ ಪರಿಸ್ಥಿತಿ ಇದೆ, ಮಳೆ ಕಮ್ಮಿ ಇದೆ, ನೀವು ಡ್ಯಾಮ್ನಲ್ಲಿರೋ ನೀರನ್ನು ನೋಡಿ ಕೃಷಿ ಮಾಡಬೇಡಿ ಅಂತ ಹೇಳೋ ಪರಿಸ್ಥಿತಿ ಯಾಕೆ ಬರ್ತಿದೆ ಅಂತ? ನಮಗೆ ಸರಿಯಾದ ಟೈಮಲ್ಲಿ ಮಳೆ ಬರ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ಮಳೆ ಬರಬೇಕು, ಜೂನ್ 4, 5 ಜೂನ್ ಬರ್ತಾ ಇಲ್ಲ. ಈ ವರ್ಷ ಅಂಕು ಜೂನ್ ಮಳೆ ಎಲ್ಲ ಫೇಲ್ಯೂರೇ ಆಗೋಗಿದೆ. ಜುಲೈಯಲ್ಲೇನೋ ಒಂದು ಮೊದಲನೇ ವಾರದಲ್ಲಿ ಮಳೆ ಬಂದಿದೆ, ಆದರೆ IMD ಪ್ರಿಡಿಕ್ಷನ್ನು ಜೂನ್ ಏನಾಯಿತು ಹಾಗೆ ಜುಲೈಯಲ್ಲೂ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕನ್ನ ಮುಖ್ಯವಾಗಿ ಈ ಎಲ್ ನೈನೋ ಎಫೆಕ್ಟು ಈ ವರ್ಷ ಭಾಳ ತೀವ್ರವಾಗಿರುತ್ತೆ ಅಂತ ಕೂಡ ಪ್ರಿಡಿಕ್ಷನ್ ಇದೆ. ಸೊ ಇವನ್ನೆಲ್ಲ ಗಮನಿಸಿದರೆ ನೀರು, ಆಮೇಲೆ ಇನ್ನೊಂದು ಏನಾಗಿದೆ, ನಮ್ಮಲ್ಲಿ ಟ್ರಿಬ್ಯುನಲ್ ಅವಾರ್ಡ್ಗಳು ಏನು ಹೇಳುತ್ತೆ, ಫೆಬ್ರವರಿ ಆದಮೇಲೆ ಬೇಸಾಯಕ್ಕೆ ನೀರು ಕಾಲುವೆಯಲ್ಲಿ ಹರಿಸ್ಕೊಡ್ದು ಅಂತ ಇದೆ. ಆದರೆ ನಾವು ಅದನ್ನು ಕೇರ್ ಮಾಡ್ತಾ ಇಲ್ಲ. ರೈತರ ಪ್ರೆಷರ್ ಇದೆ, ನೀರು ಬಳಸಿಬಿಡ್ತಾ ಇದ್ದೀವಿ, ಪೂರ್ತಿ ತೊಳೆದಿಡ್ತಾ ಇದ್ದೀವಿ ಎಲ್ಲ ಜಲಾಶಯಗಳು. ಆಮೇಲೆ ಮಳೆ ಬಂದರೆ ಅದು ಡೆಡ್ ಸ್ಟೋರೇಜ್ ದಾಟಿ ಮೇಲೆ ಬಂದ ಮೇಲೆ ನೀರು ಉಪಯೋಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ದೊಡ್ಡ ನುಕ್ಸ ನಮ್ಮಲ್ಲಿ ತಪ್ಪಿದೆ. ಎಲ್ಲ ಕೃಷ್ಣಲ್ಲೂ ಅಷ್ಟೇ, ಕಾವೇರಿ ಅಷ್ಟೇ, ಇವನ್ ತಮಿಳ್ನಾಡವರು ಅದೇ ಮಾಡ್ತಾರೆ, ಎಲ್ಲ ರೈತರು ಎಲ್ಲ ಕಡೆಯೂ ಅದೇ ಆಗ್ತಾ ಇದೆ. ಹೀಗಾಗಿ ಆಮೇಲೆ ಗ್ರೌಂಡ್ ವಾಟರು ಪೂರ್ತಿ ಕೆಳಗೆ ಹೋಗಿದೆ. ಇದಕ್ಕೆ ಬಗ್ಗೆ ಅಂಕು ಸರ್ಕಾರ ಅಂಕು ಏನೂ ಕೇರ್ ಮಾಡ್ತಾ ಇಲ್ಲ. ಅದಕ್ಕೊಂದು ಆ್ಯಕ್ಟ್ ಇದೆ, ಅದಕ್ಕೊಂದು ಅಥಾರಿಟಿ ಇದೆ, ಡಿಸ್ಟ್ರಿಕ್ಟ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಎಲ್ಲರೂ ನಿದ್ದೆ ಹೋಗ್ತಾ ಇದ್ದಾರೆ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಇದನ್ನು ಹೆಂಗೆ ನಾವು ಉಪಯೋಗಿಸ್ಬೇಕು ಅಂತ ಸಮರೋಪಾದಿಯಲ್ಲಿ ಪ್ರತಿಯೊಬ್ಬರು ಇದನ್ನು ಎಕ್ಸೆಪ್ಷನ್ನೇ ಕೊಡ್ಕೊಡ್ದು. ಪ್ರತಿಯೊಬ್ಬರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಅದನ್ನು ರೀಚಾರ್ಜ್ ಮಾಡಬೇಕು ಗ್ರೌಂಡ್ಗೆ. ಇಲ್ಲಿ ಒಂದು ಅಂಶ ಕಾವೇರಿ ಬೇಸಿನ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ನೀರು ಕೊಟ್ಟಿರೋದು 13 TMC ಮಾತ್ರ ಕಬ್ಬಿಗೆ ಟ್ರಿಬ್ಯುನಲ್ ಕೊಟ್ಟಿರೋದು. ಅದು ಕೇವಲ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಆಗಿತ್ತು, ಮೈಸೂರು ಶುಗರ್ ಫ್ಯಾಕ್ಟ್ರಿ. ಈಗ 8 ಶುಗರ್ ಫ್ಯಾಕ್ಟ್ರಿ ಲೈವ್ ಇದೆ, ಇನ್ನೂ 4 ಶುಗರ್ ಫ್ಯಾಕ್ಟ್ರಿ ಸತ್ತಿದೆ. ಅದನ್ನು ಬದುಕಿಸ್ಬೋದು, ಯಾವಾಗ ಬೇಕಾದರೂ ಬದುಕಿಸ್ಬೋದು ದುಡ್ಡಿದ್ದವ್ರು ಮುಂದೆ ಬಂದರೆ. ಅದು ಏನು ಬಂದುಬಿಟ್ರೆ ನಮ್ಮ ಶುಗರ್ ಕೇನ್ ಪ್ರೊಡಕ್ಷನ್ ಇನ್ ಕಾವೇರಿ ಬೇಸಿನ್ ವಿಲ್ ಬಿ ಆಲ್ಮೋಸ್ಟ್ ಸಮಥಿಂಗ್ ಲೈಕ್ 3 to 3.5 lakh acres. ಅದ್ರ ಜೊತೆಗೆ ಬೆಂಗಳೂರಿಗೆ ಬರೋ ಬೆಲ್ಲ ಎಲ್ಲ ಮಂಡ್ಯದಿಂದಲೇ ಬರಬೇಕು. ಆಮೇಲೆ ಈ ಎಥನಾಲ್ ಪಾಲಿಸಿ ಏನು ಗೌರ್ಮೆಂಟ್ ಮಾಡಿದೆ, ರೈತರಿಗೆ ಭಾಳ ಅನುಕೂಲ ಆಗಿದೆ. ಅದರಿಂದ ಏನಾಗುತ್ತೆ, ಕಬ್ಬು ಬೆಳೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಕಬ್ಬು ಬೆಳೆ ಜಾಸ್ತಿ ಆದಷ್ಟು ನಮ್ಗೆ ನೀರಿನ ಹೊಡೆತ ಜಾಸ್ತಿ ಆಗ್ತಾ ಇದೆ ಕಾವೇರಿ ಬೇಸಿನಲ್ಲಿ. ಅದು ಮುಂದೆ ಬಂದಾಗ ನಾನು ವಿಶದವಾಗಿ ಹೇಳ್ತೇನೆ. ಹೆಚ್ಚಿನ ನೀರು ನಮ್ಮ ಕಾವೇರಿಯಲ್ಲಿ ಬೇಕು. ಅದು ಎಲ್ಲಿಂದ ತರಬೇಕು, ಇದೇ ಮೂಲಗಳು ಅಲ್ಲಿಂದ ತರಬೇಕು. ಬಟ್ ಈ ಎಲ್ಲ ಕಾರಣಗಳಿಂದ ಏನಾಗಿದೆ, ನಮ್ಮ ರೈತರಿಗೆ ಆಸೆ ಜಾಸ್ತಿ ಆಗಿದೆ. ನೀರಿನ ರುಚಿ ಎಲ್ಲರಿಗೂ ಕಂಡಿದ್ದಾರೆ, ಎಲ್ಲರಿಗೂ ನೀರು ಬೇಕು. ಸಿಂಗಲ್ ಲಿಫ್ಟ್, ಡಬಲ್ ಲಿಫ್ಟ್, ಟ್ರಿಬಲ್ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಲ್ಲು ಯಾರೂ ಕಟ್ತಾ ಇಲ್ಲ, ಎಲೆಕ್ಟ್ರಿಕ್ ಬಿಲ್ಲು ನಿಗಮಗಳ ಮೂಲಕ ಕಟ್ಟಕ್ಕೆ ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರಣಗಳಿಂದ ನೀರಿನ ಮೇಲೆ ಭಾಳ ಹಾಕ್ತಾ ಇದ್ದಾರೆ. ಇದನ್ನು ಹೇಗೆ ಮಾಡಬೇಕು ಎಂಬುದು, ಅದಕ್ಕೆ ಬಹುಶಃ ಸ್ಟೇಟ್ ಗೌರ್ಮೆಂಟು ಒಂದು ಸ್ಟೇಟ್ ಇರಿಗೇಷನ್ ಕಮಿಷನ್ನೇ ಮಾಡೋದು ಭಾಳ ಮುಖ್ಯ.